ನೋಡಿ ಸ್ನೇಹಿತರೆ, ಇವತ್ತು ಕರ್ನಾಟಕ ಕಲಾಮಂದಿರ ಮೈಸೂರಲ್ಲಿ ಕಲಾಮಂದಿರದೊಳಗೆ ಒಂದು ನಾಟಕ ನಡೀತಿದೆ, ಪೊನ್ನಾಚಿ ಪ್ರೌಢಶಾಲೆ ಅಂತ ಹೇಳ್ಬಿಟ್ಟು. ಅದರ ಬಗ್ಗೆ ಪೊನ್ನಾಚಿ ಗ್ರಾಮದವರೇ ಆದಂಥ ನಮ್ಮ ಸತೀಶ್ ಪೊನ್ನಾಚಿ ಸರ್ ಅವರು ಈ ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ. ರಚನೆ ನಿರ್ದೇಶನ ಎರಡೂ ಅವರದ್ದೇ. ಹಾಗಾಗಿ ನೀವು ಮೈಸೂರು ಕಲಾಮಂದಿರದಲ್ಲಿ ಇವತ್ತು ನಾಟಕ ಪ್ರದರ್ಶನ ಇದೆ 5:30ಕ್ಕೆ. ಎಲ್ಲರೂ ಬಂದು ಕಲೆಯನ್ನು ಪ್ರೋತ್ಸಾಹಿಸಬೇಕು. ಜೊತೆಗೆ ಕಲಾವಿದರು ಏನಿದ್ದಾರೆ ಅವರಿಗೆ ಹುರಿದುಂಬಿಸ್ಬೇಕು. ನಿಮ್ಮ ಪ್ರೋತ್ಸಾಹ ಸದಾ ಚಪ್ಪಾಳೆ ಮತ್ತು ಸಿಳ್ಳೆ ಮುಖಾಂತರ ಪ್ರತಿಯೊಬ್ಬರನ್ನು ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತಾ, ಎಲ್ಲ ಕಲಾಭಿಮಾನಿಗಳು ಬನ್ನಿ ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ರಂಗೋಲಿ ಪುಡಿ ಬೇಕಾ? ಸಾಕಾ? ಇದಕ್ಕೇನಾರ ಪ್ರೈಸ್ ಗೀಸ್ ಏನಾರ ಇದ್ದದ? ಹೌದಾ? ಪ್ರೈಸೇ ಇಲ್ಲ ಅಂದರೆ ಈ ಮಟ್ಟಕ್ಕೆ ಪ್ರೈಸ್ ಗೀಸ್ ಅಂತ ಅನೌನ್ಸ್ ಮಾಡಿದ್ರೆ ಯಾವ ಮಟ್ಟಕ್ಕೆ ಬಿಡ್ಬೋದು ನೀವು ಅಂತ. ಮೇಡಮ್ ಸ್ವಲ್ಪ ಅಮ್ಮ ಏನು ಮಾಡ್ತಿದ್ದೀರಿ? ನಾನು ಕಲಾಮಂದಿರದಲ್ಲಿ ಸಂಜೆ 5:30ಗೆ ಪೊನ್ನಪ್ಪ ನಾವೆಲ್ಲ ಸೇರ್ ಮಾಡ್ತಾ ಇದೀವಿ. ಸೊ ಅದಕ್ಕೆ ಈ ತರ ವೆಲ್ಕಮ್ ರಂಗೋಲಿ ಬಿಡ್ತಾ ಇದ್ದೀವಿ. ಸೂಪರ್. ಥ್ಯಾಂಕ್ ಯು. ಊಟ ಎಲ್ಲ ಮಾಡಿದ್ರಾ? ಜಸ್ಟ್ ಆಯ್ತು. ಸರಿ, ಓಕೆ. ಅಮ್ಮ ನೀವೇನು ಮಾಡ್ತಿದ್ದೀರಿ? ನಾವು ಹೂವು ಹಾಕ್ತಾ ಇದ್ದೀವಿ. ಹಾಂ, ಡೆಕೋರೇಷನ್ ಮಾಡ್ತೀವಿ ರಂಗೋಲಿಗೆ. ಓಕೆ. ಅವರು ಅಮ್ಮ ಬಿಟ್ಟಿರೋ ರಂಗೋಲಿಗೆ ಹಾಂ, ಅನ್ನಕ್ಕೆ ಬಣ್ಣ ಹಾಕ್ದಂಗೆ ಹಾಂ, ನಾವು ಹೂವು ಹಾಕ್ತಾ ಇದ್ದೀವಿ. ಒಳ್ಳೆಯದಾಗಲಿ. ನೀವು ನಟನೆ ಮಾಡ್ತಿದ್ದೀರಾ ಈ ಪೊನ್ನಾಚಿ ಪ್ರೌಢಶಾಲೆಯಲ್ಲಿ? ಆಯ್ತಮ್ಮ. ಹಾಂ, ಒಳ್ಳೆಯದಾಗಲಿ ಅಮ್ಮ ನಿಮಗೆಲ್ಲ. ಇವರು ನಕ್ಷತ್ರ ಫೌಂಡೇಶನ್ನ ಮಹಿಳಾ ಘಟಕದ ಅಧ್ಯಕ್ಷರು ನಮ್ಮ ರೇಖಾ ಮೇಡಮ್ ಅವರು. ಮೇಡಮ್, ಇವತ್ತು ಪೊನ್ನಾಚಿ ಪ್ರೌಢಶಾಲೆ ಅಂತಂದ್ಬಿಟ್ಟು ಒಂದು ನಾಟಕ ನಡೀತಿದೆ ರಂಗಮಂದಿರದಲ್ಲಿ. ನೀವು ಬಂದಿದ್ದೀರಿ. ಯಾವ ಥರ ಇದೆ ಪ್ರಿಪ್ರೇಷನ್ ಎಲ್ಲ? ಯಾವ ರೀತಿ ನಡೀತಿದೆ? ಕಲಾವಿದರೆಲ್ಲ ಯಾವ ರೀತಿ ಸಜ್ಜಾಗವ್ರೆ ಅಂತ ಸ್ವಲ್ಪ ನೀವು ತಿಳಿಸ್ಕೊಡ್ಬೋದಾ? ಪೊನ್ನಾಚಿ ಪ್ರೌಢಶಾಲೆ ಅಂತ ಡ್ರಾಮಾ ನಡೀತಿದೆ ಮತ್ತು ನಮ್ಮದು SR ಆಕ್ಟಿವಿಟಿ ಸೆಂಟರಿಂದ ಡ್ಯಾನ್ಸ್ ಎಲ್ಲ ಇದೆ. ಓಕೆ ಮೇಡಮ್. ಹಾಂ. ನಾಟಕಕ್ಕೂ ಮೊದಲೇ ಡ್ಯಾನ್ಸ್ ಎಲ್ಲ ಪ್ರೋಗ್ರಾಮ್ ಇದೆಯಾ? ಓಕೆ. ಆಮೇಲೆ ಡ್ರಾಮಾ ಸೆಟ್ಟಿಂಗ್. ಓಕೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಚೆನ್ನಾಗಿದೆ. ಒಳ್ಳೆ ಸ್ಟೂಡೆಂಟ್ಸ್ ಇದೆ ಡ್ರಾಮಾದಲ್ಲಿ. ಹಾಂ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬನ್ನಿ ಇವಾಗ ಕಲಾಮಂದಿರದೊಳಗೆ ಹೋಗೋಣ. ಇದು ಮೈಸೂರಿನ ಕಲಾಮಂದಿರದ ಒಳಾಂಗಣ ನೋಡಿ ಯಾವ ರೀತಿ ಇದೆ. ಕರ್ನಾಟಕ ಅಥವಾ ಭಾರತದಲ್ಲಿ ಜ್ಞಾನಪೀಠ ಪಡೆದಂತಹ ಕರ್ನಾಟಕದ 8 ಜನ ಜ್ಞಾನಪೀಠ ಪುರಸ್ಕೃತರು ಇಲ್ಲೇ ಇದ್ದಾರೆ ನೋಡಿ. ಕಲಾಸಾರದೆ ಮಕ್ಕಳು ಇವರೆಲ್ಲ. ಇವರ ಸನ್ನಡತೆ ಹಾಗೂ ಇವರ ಮಾರ್ಗದರ್ಶನದಲ್ಲಿ ನಾವು ಕಲಾವಿದರಾಗೋ ಒಂದು ಸೌಭಾಗ್ಯ ದೊರೆತಿದೆ ನೋಡಿ. ಕಲಾಭಿಮಾನಿಗಳೇ, ಇದೇ ಮೈಸೂರಿನ ಕಲಾಮಂದಿರ. ಹಲೋ, ಯಾರೋ ಯಂಗ್ ಬಾಯ್ಸ್ಗಳಿದ್ದಾರೆ ಇಲ್ಲಿ, ಇವ್ರು ಮಾತಾಡಿಸುವ. ಹಾಯ್.
ಕಿರಣ್ ಅವ್ರ ಏನು ಸಮಾಚಾರ, ಏನಿಲ್ಲಿ ನಾಟಕ ನೋಡಕ್ ಬಂದ್ವಿ. ಹಾಂ, ಯಾವುದು ನಾಟಕ? ಹೊನ್ನಾಚಿ ಪ್ರೌಢಶಾಲೆ ಅಂತ. ಹೌದಾ? ನಮ್ಮ ಹೊನ್ನಾಚಾರ್ಯ ಮಾಡಿರೋದು. ಹಾಂ, ಚೆನ್ನಾಗಿದೆ, ನೋಡಿದೀನಿ ಮುಂಚೆ. ಹಾಂ, ಮತ್ತೆ ಇಲ್ಲಿ ದರ್ಶನ ಮಾಡ್ಬೇಕು ಅಂತ ಬಂದಿದ್ದೀನಿ. ಆಡಿಯನ್ಸ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಎಲ್ಲರೂ ಬಂದು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮಂಜು, ನೀವು? ನಾವು ಇದೆ ಇವಾಗ ಫಸ್ಟ್ ಟೈಮ್ ಬರ್ತಾ ಇರೋದು. ಹಾಂ, ಬಟ್ ಇವಾಗ ನಾಟಕ ಕಲೆ ಎಲ್ಲ ಮುಚ್ಚಿಸಿ ಹೋಗ್ತಾ ಇದೆ ಹಾಂ. ಸಿನಿಮಾ ಒಂದು ಇದರಿಂದ ಹ್ಮ್. ಎಲ್ಲರೂ ಬಂದು ನಾಟಕ ನೋಡಿ ಬೆಳಿಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆ, ಡನ್. ಬನ್ನಿ, ಅಲ್ಲಿ ನಾಟಕ ಪ್ರಿಪ್ರೇಷನ್ ಯಾವ ರೀತಿ ನಡೀತಿದೆ, ನಾಟಕದ ಎಲ್ಲ ಸ್ಟೇಜ್ ಮೇಲಿನ ಪ್ರಿಪ್ರೇಷನ್ಸ್ ಯಾವ ಥರ ಇದೆ ಅದನ್ನು ನೋಡೋಣ. ಇಲ್ಲಿ ಯಾರೋ ಮಕ್ಕಳು ನಾಟಕ ನೋಡೋಕೆ ಬಂದವ್ರೆ ನೋಡಿ, ಯಾವ ರೀತಿ ಮೊಬೈಲ್ ನೋಡ್ಕೊಂಡು ಯಾವ ರೀತಿ ಟೈಮ್ ಪಾಸ್ ಮಾಡ್ತಾರೆ ಇವರೆಲ್ಲ. ಏನಿಲ್ಲಿ ಏನು ತಗೊಂಡಿದ್ದೀರಾ ನೋಡೋಕ್ಕೆ? ಏನು ನೋಡೋಕ್ಕೆ? ಯಾವುದು ನಾಟಕ? ಯಾವುದು ನಾಟಕದ ಹೆಸರೇನು? ಯಾವುದು? ಊಟ ಆಗೈತಾ? ಇಲ್ಲ ಅನ್ಸುತ್ತಲ್ಲ, ನೀನು ಪಾಪ ತುಂಬ ಸುಸ್ತಾದೊಳಗೆ ಮಾತಾಡ್ತಿದ್ಯಾ. ಥ್ಯಾಂಕ್ ಯು. ಬನ್ನಿ, ಇಲ್ಲಿ ಕಲಾವಿದರಾಗಲಿ ಹಾಗೆ ನಮ್ಮ ನಾಟಕದ ರಚನೆ ಮತ್ತು ನಿರ್ದೇಶನವನ್ನು ಮಾಡಿರೋಂತಹ ಪೊನ್ನಾಚಿಯವರಾದಂಥ ನಮ್ಮ ಸತೀಶ್ ಪೊನ್ನಾಚಿ ಸರ್ ಅವರು ಇಲ್ಲ ಇದ್ದಾರೆ, ಅವ್ರನ್ನ ಕೇಳುವ. ಸ್ನೇಹಿತರೆ, ಇದೇನೆ ಮೈಸೂರಿನ ಮೊದಲಿಗೆ ಕಾರ್ಯಕ್ರಮವನ್ನು ಪ್ರಾರ್ಥನೆ ಕಲಾಮಂದಿರ. ಮೈಸೂರಿನ ಕಲಾಮಂದಿರ ಇದು. ಕಲಾಮಂದಿರದ ವೇದಿಕೆ, ಸ್ಟೇಜ್ ಇದು. ಕಲಾಭಿಮಾನಿಗಳೇ, ಈ ಪೊನ್ನಾಚಿ ಪ್ರೌಢಶಾಲೆ ನಾಟಕದ ರಚನೆ ಮತ್ತು ನಿರ್ದೇಶನ ಪೊನ್ನಾಚಿ ಗ್ರಾಮದವರೇ ಆಗಿರುವಂಥ ನಮ್ಮ ಸತೀಶ್ ಪೊನ್ನಾಚಿ ಸರ್ ಅವರು. ಈಗ ಅವ್ರನ್ನ ಕೇಳುವ, ಯಾವ ರೀತಿ ಪ್ರಿಪ್ರೇಷನ್ ನಡೀತಿದೆ, ನಾಟಕ ಯಾವ ರೀತಿ ಮೂಡ್ ಬರುತ್ತೆ ಅನ್ನೋ ಒಂದು ಉತ್ಸಾಹದಲ್ಲಿದ್ದಾರೆ ಅಂತ. ಸರ್ ನಮಸ್ತೆ. ಸರ್, ಈಗ ಕಲಾಭಿಮಾನಿಗಳಿಗೆ ಜೊತೆಗೆ ಆಡಿಯನ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಆ್ಯಕ್ಚುಲಿ ಇದೊಂದು ರಿಯಲ್ ಆಗಿ ನಡೆದಂತಹ ಒಂದು ಘಟನೆಯನ್ನು ಆಧರಿಸಿ ಪೊನ್ನಾಚಿ ಪ್ರೌಢಶಾಲೆ ನಾಟಕ ಮಾಡ್ತಾ ಇದ್ದೀವಿ. ಓಕೆ ಸರ್. ನಾಟಕ ಅನ್ನೋದು ಒಂದು ಅದ್ಭುತವಾದ ಒಂದು ಮಾಧ್ಯಮ. ನಾವೊಂದು ಏನಾದರೂ ಒಂದು ಹೇಳಬೇಕು ಸಮಾಜಕ್ಕೆ ಅಂತಂತಂದಕ್ಕೆ. ಬಟ್ ಇವತ್ತು ಒಂದು ದಿನ ನಕ್ಷತ್ರ ನಾಟಕೋತ್ಸವ ಮಾಡ್ತಾ ಇರೋದು ತುಂಬ ಖುಷಿ ವಿಚಾರ. ಹಾಂ ಸರ್. ಈ ನಾಟಕೋತ್ಸವದಲ್ಲಿ SR ಆಕ್ಟಿವಿಟಿಯಿಂದ ನೃತ್ಯ ಪ್ರದರ್ಶನ ಮತ್ತು ಜನಪದ ನೃತ್ಯಗಳ ಪ್ರದರ್ಶನವೂ ಸಹ ಇದೆ. ಮತ್ತೆ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಮಿನುಗು ನಕ್ಷತ್ರ ಅಂತೇಳಿ ಒಂದು 7 ಜನಕ್ಕೆ ನಾವು ಅದೊಂದು ಅವಾರ್ಡ್ ಸಹ ಕೊಡ್ತಾ ಇದ್ದೀವಿ. ಓಕೆ. ಸೊ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಸಮಾಜ ಮುಖ್ಯವಾಗಿ ಕೆಲಸ ಮಾಡಿರೋರ್ಬೋದು, ಮಾಧ್ಯಮದಲ್ಲಿ ಕೆಲಸ ಮಾಡಿರ್ಬೋದು, ರಂಗಭೂಮಿಯಲ್ಲಿ ಕೆಲಸ ಮಾಡಿರೋದು, ಇವತ್ತೆಲ್ಲರೂ ಕೊಡ್ತಾ ಇದ್ದೀವಿ. ಒಂದಷ್ಟು ಗಣ್ಯರು ನಮಗೆ ಸಪೋರ್ಟ್ ಮಾಡೋರೆಲ್ಲ ಬರ್ತಿದ್ದಾರೆ ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ. ಹಾಗೆ ಹೆಚ್ಚಿನ ಜನ ಪ್ರೇಕ್ಷಕರು ಸಹ ಬರ್ತಾರೆ ಅಂತೇಳಿ ನಾನು ಮಾಡ್ತಾ ಇದ್ದೀವಿ. ಪ್ರಿಪ್ರೇಷನ್ ಎಲ್ಲ ನೀವೇ ನೋಡಿದ್ರಿ, ಅದ್ಭುತವಾಗಿ ನಡೀತಾ ಇದೆ. ನಮ್ಮ ಪೂರ್ತಿ ಕೆಲಸ ಮಾಡಿದ್ದಾರೆ. ಮಹಿಳಾ ಘಟಕ ಇರ್ಬೋದು, ನಕ್ಷತ್ರ ಯುವ ಘಟಕದವ್ರು ಇರ್ಬೋದು, ಅವರೆಲ್ಲರೂ ಇದ್ದಾರೆ. ಸೊ ನಮ್ಮ ಸ್ಟೂಡೆಂಟ್ಸು, ಹಳೆ ವಿದ್ಯಾರ್ಥಿ, ನೀವೇ ವಿಡಿಯೋ ಮಾಡ್ತಿರೋ ಪ್ರೇಮ್ ಇರ್ಬೋದು, ಹಳೆ ವಿದ್ಯಾರ್ಥಿಗಳೆಲ್ಲ ಇದ್ದಾರೆ, ಡ್ಯಾನ್ಸ್ ಎಲ್ಲ ಪ್ರೊಫೆಷನ್ ಅದ್ಭುತವಾಗಿ ನಡೀತಿದೆ. ಕಾರ್ಯಕ್ರಮ ಚೆನ್ನಾಗಿ ಬರುತ್ತೆ ಅನ್ನೋದು ನಮ್ಮ ಉದ್ದೇಶ. ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ. ಖಂಡಿತವಾಗ್ಲೂ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದು ಮೇಡಮ್ ಅಲ್ಲಿ ಒಂದಿಡನ ಇನ್ನೊಂದು ಕೊಡ್ತೀನಿ. ಹೋಗ ಒಳಗೆ ಬಾಬಾ ಕಿರಣ ಸರ್ ಅದೇ ವಿಶಾಲ್ ಎಲ್ಲ ಸ್ಟೇಜಿಗೆ ಬನ್ನಿ ಬೇಗ. ಜೀವನ ಪುಟ್ಟಲಕ್ಷ್ಮಿ ಬೇಗ ಸ್ಟೇಜಿಗೆ ಬನ್ನಿ. ಮಾಡಿದ್ದೀವಿ. ಅದ್ರ ಹಿಂದೆ ಎಷ್ಟೊಷ್ಟು ಪರಿಶ್ರಮ ಇದೆ ಅನ್ನೋದು ನೀವು ಯೋಚನೆ ಮಾಡಬೇಕಾಗತ್ತೆ. ಸರ್ಕಲ್, ಮಿನಿ ಸರ್ಕಲ್, ಸೆಮಿ ಸರ್ಕಲ್ ಮಾಡಿ ಚೂರು ಮುಂದೆ ಬನ್ನಿ. ಒಂಚೂರು ಬೇಗ ಬೇಗ ಮುಂದೆ ಒಂದ್ಸರಿ ಇಲ್ಲಿ ಫೋಕಸ್ ಮಾಡೋಕೆ ಹೆಂಗೆ ಕ್ಲಿಕ್ ಮಾಡಬೇಕಿಲ್ಲ ನೋಡಿ. ಡಬಲ್ ಸರಿ ಕ್ಲಿಕ್ ಮಾಡ್ಬೇಕಾ ಹೆಂಗೆ? ಅಲ್ಲ ಕ್ಲಿಕ್ಕೇ ಆಗ್ಬಿಡುತ್ತೆ. ಬನ್ನಿ, ಇಲ್ಲಿ ಏನೇನು ಪ್ರಿಪ್ರೇಷನ್ ನಡೀತಿದೆ, ಗಣ್ಯ ವ್ಯಕ್ತಿಗಳಿಗೆ ಅಥವಾ ಅತಿಥಿಗಳಿಗೆ ಯಾವ್ಯಾವ ಪ್ರೈಸ್ ಕೊಡ್ತಾರೆ ಎಲ್ಲ ನೋಡಿ. ಯಾವ ರೀತಿ ಬೊಕ್ಕೆಗಳಾಗಲಿ ಅಥವಾ ಮೊಮೆಂಟಸ್ಗಳಾಗಲಿ ಯಾವುದೇ ರೀತಿ ರೆಡಿ ಆಯ್ತಿದೆ. ಈ ಕಡೆ ಒಂದು ಸಣ್ಣ ಸ್ಮೈಲ್ ಕೊಡಿ. ಕತ್ಲೆ ಒಂದು ಸ್ವಲ್ಪ ಮುಂದೆ ಬನ್ನಿ, ಬೆಳಕು ಮುಖಕ್ಕೆ ಬೀಳೋ ಥರ. ಇನ್ನು ಸ್ವಲ್ಪ ನೀವು ಮುಂದೆ ಬನ್ನಿ. ಸೂಪರ್.
ಇಟ್ಕೊಳ್ಳೋ ಪೇಟ ಎಲ್ಲ ಪೇಟ ಇಟ್ಕೊಳ್ಳೋದಲ್ಲ ಹಾಕೋಬೇಕಲ್ವಾ ಹಾಯ್ ಹಾಯ್ ಶ್ರೇಯಸ್, ಏನು ಸಮಾಚಾರ? ಏನು ಮಾಡ್ತಿದ್ದೀರಿ ಇಲ್ಲಿ? ಡ್ಯಾನ್ಸ್ ಮಾಡಕ್ ಬಂದಿದ್ದೀವಿ. ಇಲ್ಲೊಂಚೂರು ಪೇಟ ಗೀಟ ಎಲ್ಲ ತಗೊಬಂದಿರ್ತಾ ಇದೀವಿ. ಹೌದು, ಎಲ್ಲ ನಿಮ್ದೇನ ಪ್ರಿಪ್ರೇಷನು? ಯಾವ ಸಾಂಗಿಗೆ ಡ್ಯಾನ್ಸ್? 1 2 3 4 ಮತ್ತೆ 1 2 3 4 ಶಿಲ್ಲಾವಡಿ ಅಂಜನಿ ಚಿತ್ರದ್ದು. ಓಕೆ. ಆಮೇಲೆ ಟ್ರೇಡ್ ಮಾರ್ಕ್ ಜೇಮ್ಸ್ ಮೂವಿದು. ಹಾಂ. ಆಮೇಲೆ ಇವ್ರದ್ದು ನೀ ಕೋಟಿಯಲ್ಲಿ ಒಬ್ಬನೇ ಆ ಸಾಂಗು. ಹಾಂ. ಆ ಹೆಸರು ಹೇಳಲ್ಲ. ಹಾಂ. ನಿಮ್ದು ಯಾವುದಪ್ಪ? ಅದೇ ಕೋಟಿಗೊಬ್ಬತ್ರಿ. ಕೋಟಿಗೊಬ್ಬತ್ರಿ. ಓಕೆ. ವರ್ಲ್ಡ್ ಬೆಸ್ಟ್ ಪರ್ಫ್ಯೂಮ್. ಕೋಟಿಯಲ್ಲಿ ಒಬ್ಬನೇ ಅಂತ ಕರೆಯೋದು ಆ ಸಾಂಗ್. ನೋಡಿ, ಇವರೆಲ್ಲ ಕಲಾವಿದರು. ಪೊನ್ನಾಚಿ ಪ್ರೌಢಶಾಲೆ ನಾಟಕೋತ್ಸವದಲ್ಲಿ ಇವರೇ ಕಲೆ ಪ್ರದರ್ಶನ ಮಾಡ್ತಿರುವಂಥವ್ರು. ಎಲ್ಲ ಸೈಡಿಂಗ್ ಹೋಗಿ ಈಗ ಬಲೂನ್ ಇದೆ ಅಂತ ಅದು ಮಾಡಿ ಅಷ್ಟೇ. ಹೇಳ ಇವ್ರಿಗೆ ಫೋನ್ ಮಾಡಲ. ಇವರಿಗೆ ಎಕ್ಸ್ಟ್ರಾ ಚಾರ್ಜು ಒಂದು ಲೈಟಿಗೆ 100 ರೂಪಾಯಿ. ಎಷ್ಟು ಲೈಟ್ ಐತೆ? ಹಂಗೆ ಯೂಸ್ ಮಾಡೋದು. ಅದಕ್ಕೆ ನಾನು ಬ್ಯಾಕ್ ಎಲ್ ಇಡಿ ಬಿಟ್ಬಿಡ್ತೀನಿ. ಬೇಡ 2 4 2 6 8 ಅಷ್ಟೇ ಯೂಸ್ ಮಾಡಿ. 35 ಗುರುಗಳೇ, ವಿಡಿಯೋ ಮಾಡೋದಕ್ಕೆ ಸ್ನೇಹಿತರೆ, ಕಲಾಭಿಮಾನಿಗಳೇ, ನೋಡಿ ಮ್ಯೂಸಿಕ್ ನಾನು ಹೇಳ್ ತಕ್ಷಣ ನಿಂತ್ಕೋಬೇಕು. ಓಕೆ ರೆಡಿ? 3 ಬೆಲ್ ಆಯ್ತು.
ಯಾರು